ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಸಿಂಹ ರಾಶಿಯ ಬಗ್ಗೆ ಅಕ್ಟೋಬರ್ ತಿಂಗಳಿನಲ್ಲಿ ಬರುವಂತಹ ಒಂದು ಫಲಾಫಲದ ಬಗ್ಗೆ ತಿಳಿಯೋಣ. ಸಿಂಹ ರಾಶಿಯ ಅಧಿಪತಿ ಕನ್ಯಾ ರಾಶಿಯಲ್ಲಿ 2ನೇ ಸ್ಥಾನದಲ್ಲಿದ್ದು ಬುಧನೊಟ್ಟಿಗೆ ಸಂಯೋಗವಾಗಿರೋದ್ರಿಂದ ಸಮಾಜದಲ್ಲಿ ಗೌರವಾರ್ಥ ಕೆಲಸಗಳನ್ನು ಮಾಡುವಂತಹ ಈ ವೇಳೆ ಶುಭ ವೇಳೆಯಾಗಿರೋದ್ರಿಂದ ಇವರಿಗೆ ಈ ತಿಂಗಳಿನಲ್ಲಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನು ದೊರೆಯುತ್ತದೆ. ರವಿಯು ಕೇತುವೊಟ್ಟಿಗೆ ಸಂಯೋಗವಾಗಿರೋದ್ರಿಂದ 2ನೇ ಮನೆಯಲ್ಲಿ ಈ ರಾಶಿಯವರು ಕೆಲವೊಂದು ಶುಭ ದೇವಾಲಯಕ್ಕೆ ವಿಶೇಷವಾಗಿ ಭೇಟಿ ಕೊಡುವಂತಹ ಸಮಯವಾಗಿರುತ್ತದೆ. ಅದೇ ರೀತಿ 10ನೇ ಮನೆಯಿಂದ 2ನೇ ಸ್ಥಾನದಲ್ಲಿರುವಂತಹ ರವಿ ಮತ್ತು ಬುಧ ಕೇತು ಗುರುದೃಷ್ಟಿ ಸಿಗೋದ್ರಿಂದ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹದಿಂದ ತಪ್ಪಿಸಿಕೊಳ್ಳಬಹುದಾಗಿರುತ್ತದೆ. 3ನೇ ಸ್ಥಾನದಲ್ಲಿ ಶುಕ್ರನು ಬಲವಾಗಿ ನಿಂತು ತನ್ನ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಡ್ತಿದ್ದಾರೆ. ಸಿಂಹ ರಾಶಿಯಲ್ಲಿ ಚಂದ್ರನು ನೇರ ದೃಷ್ಟಿಯಿಂದ 7ನೇ ಮನೆಯಲ್ಲಿ ತನ್ನ ಶನಿದೇವರು ಶನಿಯ ಒಂದು ಗ್ರಹ ಸ್ವಸ್ಥಾನದಲ್ಲಿ ನಿಂತು ಕೆಲಸ ಕಾರ್ಯಗಳನ್ನು ಅಡ್ಡಿಯಿಲ್ಲದೆ ಮಾಡುತ್ತಿರುವಂತಹ ಈ ಒಂದು ಸ್ಥಾನವನ್ನು ನೋಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಮಂದವಾಗಿ ಸಾಗಿಸುತ್ತಿರುವಂತಹ ಕೆಲಸ ಕಾರ್ಯಗಳು ವೇಗವಾಗಿ ನಡೆಯುವಂತಹ ಒಂದು ಸಮಯವಾಗಿರುತ್ತದೆ. ಈ ಸಿಂಹ ರಾಶಿಯಲ್ಲಿ 10ನೇ ಮನೆಯಲ್ಲಿ ಗುರು ನಿಂತು ರವಿ ಮತ್ತು ಬುಧನ ಒಂದು ಸಂಯೋಗವನ್ನು ನೋಡೋದ್ರಿಂದ ದೃಷ್ಟಿಯಿಂದ ಹೊಸ ಕೆಲಸಗಳು, ಸರ್ಕಾರದಿಂದ ಲಾಭ ಇತ್ಯಾದಿಗಳನ್ನು ಈ ತಿಂಗಳಿನಲ್ಲಿ ಪಡೆಯಬಹುದಾಗಿರುತ್ತದೆ. 11ನೇ ಮನೆಯಲ್ಲಿರುವಂತಹ ಕುಜನು 4ನೇ ಮನೆಯ ಒಂದು ದೃಷ್ಟಿ ಬೀಳೋದ್ರಿಂದ ಮನೆಯಲ್ಲಿ ಸಾಲದ ಬಾಧೆಯಿಂದ ಹೊರಬಂದು ಹಣಕಾಸಿನ ತೊಂದರೆಗಳಿಂದ ಲಾಭವನ್ನು ಪಡೆಯಬಹುದಾಗಿರುತ್ತದೆ. ಈ ತಿಂಗಳಿನಲ್ಲಿ ವಿಶೇಷವಾಗಿ ಮಂಗಳವಾರ ಹಾಗೂ ರವಿವಾರ ಶುಭ ಕಾರ್ಯಗಳನ್ನು ಸಿಂಹರಾಶಿಯವರು ಮಾಡೋದ್ರಿಂದ ಒಳಿತನ್ನು ಪಡೆಯುತ್ತಾರೆ. ಮಂಗಳವಾರ ಸುಬ್ರಹ್ಮಣ್ಯ ಆರಾಧನೆ ಹಾಗೂ ರವಿವಾರ ಸೂರ್ಯದೇವನ ಒಂದು ಆರಾಧನೆಯಿಂದ ವಿಶೇಷ ಲಾಭ ಪಡೆಯುತ್ತಾರೆ. ಈ ತಿಂಗಳು ಇವರಿಗೆ ಸಮಬಲವಾಗಿ ಶುಭ ಕಾರ್ಯಗಳನ್ನು ನಡೆಯುವ ವೇಳೆಯಾಗಿರುತ್ತದೆ. ನಮಸ್ತೆ. If you like the video, please like, share and subscribe the channel. Thank you.